ಇಂಥ ಮಡಿವಾಳಪ್ಪ ಒಂದ್ಸಲ ಕುಂಬಾರ ಮನಿ ಇರಬಸವನ ಮನಿ ಊಟಕ್ಕೆ ಹೋಗಿದ್ದ, ಬಿನ್ನಾಯ್ಕ್ ಹೋಗಿದ್ದ. ಆಕಿ ಬಿನ್ನಾಯ್ಕ್ ಕರೆದಿದ್ಲು. ಬಿನ್ನಾಯ್ಕ್ ಹೋಗಿ ಕರೆದಿದ್ದ, ಕುಂತಿದ್ಲು ಗದ್ದಿಗೆ ಮೇಲೆ ಕುಂತಿದ್ದ. ಯಾರು ಕರೆದಿದ್ದು? ಗದ್ಲ ಮಾಡ್ಬಿಟ್ಟು ಕುಂತಿದ್ದು. ನಿಮ್ಮಲ್ಲಿ ಬದನಿಕಾಯಿಗೆ ಏನಂತೀರಿ ನೀವು? ಬದನಿಕಾಯಿ ಅಂತೀರಲ್ಲ, ಮುಳಗಾಯಿ ಅಂತೀರಿ? ಎರಡು ಮುಳಗಾಯಿ ಬದನೆಕಾಯಿ ಸೇಮ್. ಆ ಕುಂಬಾರ ಆ ಮನಿ ಹೆಣ್ಮಗಳು ಬಸವಮ್ಮ ಆಕಿ ಚಲೋ ರೀತಿಯಿಂದ ಇದನ್ನ ಮಾಡಿದ್ಲಕ್ಕಿ, ಪಲ್ಯ ಮಾಡಿದ್ಲು. ನೋಡ್ರಿ ಮಡಿವಾಳಪ್ಪ ಎಂತ ತತ್ವಜ್ಞಾನಿ ಇದ್ದ ಅಂತಂತಂದ್ರೆ, ದೊಡ್ಡ ಮಹಾತ್ಮವ ಒಮ್ಮೊಮ್ಮೆ ಜಂಗಮನು ಜಾರಿ ಬಿಡ್ತಾನ ಅನ್ನೋದಕ್ಕ ಆಕಿ ಬಂದು ಆಕಿ ಪಲ್ಯ ನೀಡಿದ್ಲು. ನೀಡಿದ ಮೇಲೆ ಏನ್ ಮಾಡಿದ, ಲಿಂಗಕ್ಕೆ ಕೆಡಿ ಮಾಡ್ಕೊಂಡು ಪಲ್ಯ ಬಹಳ ಚಲೋ ಆಗೈತೆ ಅಂತ ಜಗ್ ತಿಂದು ಬಿಟ್ಟದ. ಮತ್ತ ತಂದು ನೀಡಂದ ಆಕಿಗೆ, ಆಕಿ 2 ಸಲ ತಂದು ನೀಡಿದ್ಲು. ಮತ್ತ ತಂದು ನೀಡಲ್ಲ, ಆಕಿ 3 ಸಲ ನೀಡಿದ್ಲು. ಮತ್ತ ತಂದು ನೀಡಿದ್ಲು. ಹಾಗೆ ಹೋದ ಡಬರಿ ಸಪ್ಪಳ ಮಾಡಿದ್ಲಕ್ಕಿ, ಡಬ 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 ಅಂತೇಳಿ ಬಿಟ್ಟು ಸಪ್ಪಳ ಮಾಡಿದ್ಲಕ್ಕಿ. ಆಗೋಗಿ ಕೊನೆಗೆ ಆಗೇತಿಲ್ಲ, ಇನ್ನು ಕೇಳೋದು ಬೇಡ ಬಸವನ್ ಅಂತ ಹೇಳಿದ್ ಮಡಿವಾಳಪ್ಪ. ಕೊನೆಗೆ ಎತ್ತು ಬಂದು 2 ಎಲಿ, 1 ಅಡಿಕೆ ಬೆಟ್ಟ, 1 4 ಇಟ್ಟು ಮಡಿವಾಳಪ್ಪ ಪಾದಕ್ಕೆ ಕೊಟ್ಟು ನಮಸ್ಕಾರ ಮಾಡುವಾಗ, ಕಳಿಸ್ರಿಕ್ ಯಾ ಮುದುಕಿ ಯಾಕೆ ಕದ್ದ ಮಾಡಕ್ತಾಳೆ, ಕಳಿಸ್ರಿ ಆ ಕಡೆ ಕಳಿಸ್ರಿ, ಸುಮ್ಮನೆ ಬೇ ಹೋಗತ್ತ, ಸುಮ್ಮನೆ ಕುದ್ರು. ಏನಾದ್ರು ಒಂದು ಒಳ್ಳೆ ವಿಷಯ ಹೇಳುವಾಗ ಏನು ದನಕಾಯಿ ಅವ್ರನ್ನ ಹೇಳೋ ಕಿಮ್ಮತ್ತಿನ ವಿಷಯ ಮುಂದೆ ಯಾರು ಬಂದವ್ರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಹೇಳಿದ್ರು ಹಿಂಗೆ ಹೇಳಂಗಿಲ್ಲ, ತೇಲಿಸಿ ಹೇಳಿಬಿಡ್ತಾರ ಅವ್ರು, ಹೆದರ್ತಾರ ಅವ್ರು ಈ ವಿಷಯ ಹೇಳಕ್ಕ. ಮತ್ತು ನಮ್ಮಂತ ಸ್ವಾಮಿಗಳೇ ಹೇಳ್ಬೇಕು ಇವನ್ನೆಲ್ಲ, ಇನ್ನು ಉಳಿದವ್ರು ಯಾರು ಹೇಳಕ್ ಸಾಧ್ಯ ಇಲ್ಲ. ಅದಕ್ಕೆ ಲಕ್ಷ್ಯ ಕೊಟ್ಟು ಕೇಳ್ರಿ. ಇದು ಆ ಬಸವನ ಏನು ಕೇಳಿದ ಮಡಿವಾಳಪ್ಪ, ಬಹಳ ಅದ್ಭುತ ಮಾತು. ಬಸವ, ಆ ಬದನಿಕಾಯಿ ಪಲ್ಯ ಮಾಡಿದ್ದೆಲ್ಲ ಆ ಬೀಜ ಅದಾವನವೆ ಅಂತ ಕೇಳಿದ. ನೋಡ್ರಿ, ಆ ಬೀಜ ನಮ್ಮ ಹಿರಿಯರು ಬೀಜಕ್ಕಂತ ಇಟ್ಟಿರ್ತಿದ್ರು ನೋಡ್ರಿ, ನಾಗೊಂದಿ ಮ್ಯಾಗ, ಆ ಜಂತ್ಯಾಗ ಅಥವಾ ಕಿಟಕಿಯಾಗ ಬೀಜಕ್ಕಂತ ಇಟ್ಟಿರ್ತಿದ್ರು. ಯಪ್ಪ ಬೀಜ ಅದಾವ, ಮುಳಗಾಯಿ ಬೀಜ ಅಂದಕ್ಕೆ ತಗೊಂಡದ ಇಲ್ಲ ಅವನು. ಇಸುಗೊಂಡ ತಗೊಂಡ ಬಂದು ಮಡಿವಾಳಪ್ಪ ಮಠದ ಹಿಂದೆ ಹಳ್ಳದ ಹಿಂದೆ ಹೋಗಿ ತಾನ ಹರಗಿ ಕಣ ಹೊಲ ಹಸ ಮಾಡಿ ಕಸ ಪಸ ತೆಗೆದ ಆ ಮುಳಗಾಯಿ ಬೀಜ ಬಿತ್ತಿದ. ಹೊಳದಿಂದ ನೀರು ಹೊತ್ತು ಹಾಕಿದ. ಮಡಿವಾಳಪ್ಪನವ್ರು ಕುಳ್ಳು ಹಸ್ತಿದ್ರು, ನಿಮ್ಗೆ ಗೊತ್ತಿರ್ಲಿ, ಕುಳ್ಳು ಬಡಿತಿದ್ರು ಅವ್ರು, ಕುಳ್ಳು ಹಸ್ತಿದ್ರು. ಒಬ್ಬ ಶಾಸ್ತ್ರಿ ವಾದವ್ರ ಶಾಸ್ತ್ರಿ, ಮಡಿವಾಳಪ್ಪ, ಒಂದು ಮಠದ ಸ್ವಾಮಿ ಆಗಿ ಸಂಸಾರಿಕರಂಗ ಕುಳ್ಳು ಬಡಿತೀಯಲ್ಲೋ ಅಂದಂತ ಮಡಿವಾಳಪ್ಪ. ಶಾಸ್ತ್ರಿ, ಆ ಬಡದ ಕುಳ್ಳು ಹೋಗಿ ಕೇಳೋಗಲೆ ಅಂದಂತ. ಆ ಮಡಿವಾಳಪ್ಪ ಹೇಳ್ಯಾನಂತೇಳಿ ಅವ ಆ ಕಿವಿಗೆ ಹಿಡ್ಕೊಂಡು ಆ ಕುಳ್ಳು ಕೇಳಿದ್ರು, ಕುಳ್ಳು ಸಹಿತ ಓಂ ನಮ ಶಿವಾಯ ಅಂತಿದ್ವು ಅಂತ ಮಡಿವಾಳಪ್ಪ ಹಚ್ಚಿದ ಕುಳ್ಳು ಓಂ ನಮ ಶಿವ. ಅದಕ್ಕ ಮಡಿವಾಳಪ್ಪ ಅಂದ, ಶಾಸ್ತ್ರಿ ಅನ್ತಿರ್ಲಿ, ಶಾಸ್ತ್ರದ ಮರ್ಮವನರಿಯದೆ ಸುಮ್ಮನ ಬಾಯಿ ಕಿಸಿತಿರ್ಲಿ ಅಂತ ಅಲ್ಲೇ ಒಂದು ಹಾಡು ಬರದ. ಸುಮ್ಮನ ಶಾಸ್ತ್ರಿಗಳಲ್ಲೇ 4 ಮಾತು ಕಲಿತೀರಿ, ಹೇಳ್ತೀರಿ, ಹೊಟ್ಟೆ ತುಂಬ್ಕೊಂತೀರಿ ಮಕ್ಕಳ, ಕರೆ ಹೇಳಕ್ಕೆ ಅಂತ ಬರ್ತದೆ ನಿಮ್ಗೆ. ನನ್ನಂತವನು ಪ್ರಶ್ನೆ ಮಾಡ್ತೀವಿ, ಹೋಗ ಮಗನ ಕುಳ್ಳು ಕೇಳಂದ. ಕುಳ್ಳು ಸಹಿತ ಓಂ ನಮ ಶಿವಾಯ ಅಂತ ನೋಡಿದವು. ನೋಡ್ರಿ ಎಂಥ ಪುಣ್ಯಾತ್ಮವ ಅವಾಗ ಬರೆದಿದ್ದವ. ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರೋ, ಉಡಾಳ ಮಂದಿ ಊರಾಗ ಹಿಡಿಯಲಾದರೋ, ಪತ್ತೆ ಮಾಡೋ ಉತ್ತಮರೆಲ್ಲ ಎತ್ತ ಹೋದರೋ, ಗಪ್ಪ ಹೊಡೆಯೋ ಅಪ್ಪಂದಿರೆಲ್ಲ ಹೆಚ್ಚಿಗಾದರೋ ಅಂತ ತಿಳ್ಕೊಂಡು ಅವಾಗ ಪತ್ತೆ ಬರೆದಿದ್ದ. ಇಂಥ ಮಡಿವಾಳಪ್ಪನ ಜೀವನದಲ್ಲಿ ಒಂದು ಬಹಳ ನೋವಿನ ಘಟನೆ ನಡೀತು. ಮುಂದೆ ಆ ಮಡಿವಾಳಪ್ಪ ಆ ಕುಂಬಾರ ಮನಿ ಬಸಮ್ಮ ಏನು ಮುಳಗಾಯಿ ಕೊಟ್ಟಿದ್ನಲ್ಲ, ಅವನು ಬೆಳೆಸಿ ಇಷ್ಟು ಎತ್ತರ ಬೆಳೆದವು. ಅವನು ತಾನ ಹರದ ಮಠದಾಗಿಟ್ಟು ಆಳ ಮಗನ ಕರೆಸಿದ, ಹೋಗಲೇ ಬಸವನ ಕರ್ಕೊಂಬ ಅಂತ. ಆ ಎಮ್ಮನ ಕರೆದ್ರು. ಬಸಮ್ಮನ ಐತಿ ಒಟ್ಟ ಚರಿತ್ರೆಯಲ್ಲಿ ನಾ ಹಿಂಗೆ ಕೇಳಿದ್ದೈತಿ, ನಾವು ಆ ಕಡೆ ಹಾಕಿವಿ. ಈ ಕತೆ ಕೇಳಿ ನಾನು ದೊಡ್ಡವ್ರ ಬಾಯಿಂದನೇ ಕೇಳಿ, ನಮ್ಮ ಗದಗಿನ ಜಗದ್ಗುರುಗಳು ಹೇಳ್ತಿದ್ರಿ ಇದ್ರ ಕತೆ. ಮುಂದೆ ಆ ಮುಳಗಾಯಿ ಹರ್ಕೊಂಡು ಬಂದು ಇಟ್ಟಿದ್ದ, ಒಂದು ಜಲ್ಲಿ ತುಂಬಿಟ್ಟಿದ್ದ. ಯಾರು? ಮಡಿವಾಳಪ್ಪ. ಬಸಮ್ಮ ಬಂದು, ಯಾಕೆಪ್ಪ ಅಂದು, ಇವತ್ತು ಮಠಕ್ಕೆ ಮುಳಗಾ ಪಲ್ಯ ಮಾಡ್ಬೇಕು ನೋಡಿ ಅಂತ. ಮಾಡ್ತೀನಲ್ಲ, ನಾನು ಮಠದಾಗ ಬಂದು ಅಜ್ಜಗ ಮುಳಗಾ ಪಲ್ಯ ಮಾಡಿ ಅಡಿಗೆ ಮಾಡಿ ಕೊಡೋದೈತೆ ಅಂದ್ರೆ ಭಾಳ ಖುಷಿ ಅಂತ ಹೇಳಿ ಒಂದು ಬುಟ್ಟಿ ಮುಳಗಾ ಹರಿದಿಟ್ಟಿದ್ದ. ಅವ್ನು ಹುಟ್ಟು ಹೆಚ್ಚಿದ್ದು. ಆಕಿ ಅಂದ್, ಯಪ್ಪ ಇವತ್ತು ಮಠಕ್ಕೆ ಯಾರು ಭಕ್ತರು ಬರ್ತಾರ, ನಂದು ಬರೋರು ಅದಾರ ತಗೋ, ಇವತ್ತು ನೀ ಹಚ್ಚಿ ಮಾಡಂದ. ಆಕಿ ಒಂದು 200-300 ಮಂದಿಗೆ ಮಾಡೋವಟ್ಟು ಅಡಿಗೆ ಮುಳಗಾ ಪಲ್ಯ ಮಾಡಿಟ್ಟು ಹಾಲ್ದ ಮನೆಗೆ ಮಡಿವಾಳಪ್ಪ ಹೋಗಿ ಪೂಜಾ ಕೋಣ್ಯಾಗ ಕುಂತ ಸೇವಾ ಮರಿ ಕರದಲ್ಲೇ ಹೊತ್ಕೊಂಡ್ಬರ್ಲಿ ಅದನ್ನ ಡಬ್ರಿ ಅಂದ. ಕತಿ ನೋಡ್ರಿ ಎಷ್ಟು ಚಂದ ಐತಿ. ಹೊತ್ಕೊಂಡು ಬಂದು ಮಡಿವಾಳಪ್ಪನ ಪೂಜಾದ ಕೋಣ್ಯಾಗಿಟ್ಟು, ನಡ್ರಿ ನೀವು ಕಲ ಹಾಕೊಂಡು ಹೋಗಂದ. ಕಲ ಹಾಕೊಂಡು ಹಾದ್ರು. ಪ್ರಸಾದ ತಟ್ಟಿ ಇಟ್ಕೊಂಡ, ಹಿಂಗೆ ನೀಡ್ಕೊಂಡ, ಹಿಂಗೆ ಹಾಕೊಂಡ, ಉಂಡ 2 ಸಲ 3 ಸಲ ಉಂಡ, 4 ಸಲ ಉಂಡ, ಕಪಾಳ ಕೊಡ್ಕೊಂಡ ಮಗನ ಉಣ್ಣ. ಭಕ್ತರ ಮನೆಗೆ ಹೋಗಿ ಅವ್ರು ನೀಡಿದಷ್ಟು ಉಣ್ಣದು ಬಿಟ್ಟು ಆಸೆ ಮಾಡಿ ನಾಲ್ಗೆ ಸುಖಕ್ಕೆ ಬೇಡ ಉಳಿತೀಯ ಮಗನ. ನೀ ಗಿಡ ಹಚ್ಚಿದಿ, ನೀ ನೀರು ಹೊತ್ತಿದಿ, ನೀ ಹೊಲ ಹರಗಿ, ನೀ ಬಿತ್ತಿ, ಬೆಕ್ಕದಟ್ಟು ತಿನ್ನ ಮಗನ, ನಿನಗೆ ತಿನ್ನಾಕ ಹಕ್ಕೈತಿ ಅಂತ ಕಪಾಳಕ್ಕೆ ಹೊಡ್ಕೋಣವ, ಬಾಯಾಗ ಪಲ್ಯ ತುರ್ಕೋಣವ, ಕಪಾಳಕ್ಕೆ ಹೊಡ್ಕೋಣವ, ಬಾಯಾಗ ಪಲ್ಯ ತುರ್ಕೋಣವ. ಹ್ಯಾಂಗ ತುರ್ಕೊಂಡಿದ್ದಂದ್ರ ಆ ಮುಳಗಾಯಿ ಪಲ್ಯ ತುರ್ಕೊಂಡ ಆ ಕೋಲಿ ತುಂಬ ಮುಳಗಾಯಿ ವಾಮಿಟ್ ಮಾಡಿದ್ದಂತ.
ಒಂದು ಶಿವನ ಚರಿತ್ರೆ. ಕೊನೆಗೆ ಅಂದ್ ಮುಳಗಾ ಪಲ್ಲೆ ತಿನ್ನೋದು ಬಿಟ್ಟ ಸಾಯು ಮಠ ಮುಳಗಾ ಪಲ್ಲೆ ಮುಟ್ಲಿಲ್ಲ ಅಂತ ಲಾಸ್ಟ್ ಆತಂತ ನೋಡ್ರಿ. ಅದು ವೈರಾಗ್ಯ ಅಂದ್ರೆ ಹಂಗಿರ್ತೈತೆ. ಬೆಟ್ರಂದ್ರೆ ಬಿಟ್ಟು ಹೋಗ್ಬಿಟ್ರು. ಯಾಕೆ ಹಿಂಗ್ ಮಾಡಿದ್ಯಪ್ಪ ಅಂತ ಕೇಳಿದ್ರಂತ ಭಕ್ತರು. ಹಿಂಗ್ಯಾಕೆ ಮಾಡಿದೆ? ಇಲ್ಲಲೇ ಹೋದಾಗ ಆಕಿನ ಮನಿ ಮುಳಗಾ ಪಲ್ಲೆ ನಾಲ್ಕಿಗೆ ಭಾಳ ರುಚಿ ಆಗಿತ್ತಂತ ಜಗ್ ನಿಡಿಸ್ಕೊಂಡಿದ್ದೆ. ಪಾಪ ಭಕ್ತರು ಭಕ್ತಿಯಿಂದ ನೀಡೋದು ಬಿಟ್ಟು ಆಸೆಗೆ ಬಿದ್ದು ನಾ ಹೋಗಿದ್ದೆ. ನನಗನಿಸ್ತು ಇನ್ನೂ ನಿನ್ನ ನಾಲ್ಗೆ ರುಚಿನ ಗೆದ್ದಿಲ್ಲ, ನೀ ಹೆಂಗ ಜಂಗಮಾಗಿಯಪ್ಪ ಅಂತ ಮನಸ್ಸು ಕೇಳ್ತು. ಅದಕ್ಕ ನಾನಾ ಇವತ್ತು ದುಡ್ದೇನಿ, ನಾನಾ ನೀರು ಹೊತ್ತೀನಿ, ನಾನಾ ಕಷ್ಟಪಟ್ಟೀನಿ, ಅದಕ್ಕ ನಾ ದುಡ್ದೇನಿ ಅಂದ್ರೆ ನನಗೆ ತಿನ್ನಾಕ ಹಕ್ಕೈತಿ ಅಂತ ಹೇಳಿ ಅದಕ್ಕ ಒಂದು ಹಾಡು ಬರದ, ಬೇಡಿದಷ್ಟು ನೀಡು ಉಣ್ಣಾಕ ಬೇಡ್ಕೊಂಡು ತಿನ್ನಬೇಡಲೇ ನಿನ್ನ ಕರ್ಮಕ್ಕ ಅಂತ ತಿಳ್ಕೊಂಡು ಅವನ ಹಾಡು ಕೂಡ ಬರದ ಮಡಿವಾಳಪ್ಪ ಅಂತ ತಿಳ್ಕೊಂಡು ಅವ್ರ ಚರಿತ್ರೆಯಲ್ಲಿ ಬರ್ತದೆ. ಇಂಥ ಮಡಿವಾಳಪ್ಪನವರಿಗೆ ಕಡ್ಲೆಬಾಳ ಸಿದ್ದಪ್ಪ ಅಂತ ಒಬ್ಬ ಶಿಷ್ಯ ಇದ್ದ. ಕಡ್ಲೆಬಾಳ ಸಿದ್ದಪ್ಪ, ಕೈನೂರು ಕೃಷ್ಣಪ್ಪ, ಜಲಾಲ ಸಾಬ, ಇವ್ರ ಹೆಸರೇನಿಟ್ಟಿದ್ದ ಅಂದ್ರವ ಇವನಿಗೆ ಬಾಳೆಹಣ್ಣು ಅಂತ ಕರಿತಿದ್ದ. ಯಾರಿಗೆ? ಕೈನೂರು ಕೃಷ್ಣಪ್ಪ. ಇವನಿಗೆ ತೆಂಗಿನಕಾಯಿ ಅಂತ ಕರಿತಿದ್ದ. ಯಾರಿಗೆ? ಕಡ್ಲೆಬಾಳ ಸಿದ್ದಪ್ಪಗ. ನೀವು ಅನ್ನಂಗಿಲ್ಲ, ಮನೆಯಾಗ ಇಟ್ಟಿಟ್ಟು ಹುಡುಗರು ಇದ್ರ ಮೆಣಸಿನಕಾಯಿ ಇದ್ದಂಗೆ ಐತ್ ನೋಡು, ಇದು ಸೌತಿಕಾಯಿ ಇದ್ದಂಗೆ ಐತ್ ನೋಡಿ, ಇದು ಬಾಳೆಹಣ್ಣು ಇದ್ದಂಗೆ ಐತ್ ನೋಡು ಅನ್ನಂಗಿಲ್ಲ ನೀವು ಸಣ್ಣ ಸಣ್ಣ ಹುಡುಗರಿಗೆ. ಇದು ಗಜ್ರಿ ಇದ್ದಂಗೆ ಐತ್ ನೋಡಿ, ಇದು ಕುಂಬಳಕಾಯಿ ಇದ್ದಂಗೆ ಐತ್ ನೋಡು ಅನ್ನಂಗಿಲ್ಲ ಹುಡುಗರಿಗೆ. ಹಂಗ ಶಿಷ್ಯರಿಗೆ ಅಂತಿದ್ದ ಹಾಸ್ಯವಾಗಿ. ಲೇ ತೆಂಗಿನಕಾಯಿ ಬಾಯಲ್ಲಿ ಅಂತಿದ್ದ, ಲೇ ಬಾಳೆಹಣ್ಣು ಬಾಯಲ್ಲಿ ಅಂತಿದ್ದ. ನೀವು ನಾಳೆ ಬರ್ಬೇಕಾದ್ರ ಒಂದು ಹಾಡು ಬರ್ಕೊಂಡ್ಬರ್ಬೇಕು ನೋಡ್ರಿ ಅಂತ. ಯಾರಿಗೆ? ಇಬ್ಬರಿಗೂ ಶಿಷ್ಯರಿಗೆ. ಆಯ್ತಪ್ಪ ಬರ್ಕೊಂಡ್ಬರ್ತೀವಿ ಅಂದ್ರು. ಬರ್ಕೊಂಡ್ಬರ್ತೀವಪ್ಪ, ಖಂಡಿತವಾಗಿ ಬರ್ಕೊಂಡ್ಬರ್ತೀವಿ. ಬರ್ಕೊಂಡ್ಬಂದ್ರು. ನೀ ಏನು ಬರದಿ ಹೇಳಂದ ಕೈನೂರು ಕೃಷ್ಣಪ್ಪನ. ಅವ ಏನ ಬರದ, ನಾ ಕಡ್ಕೊಳ್ಳೋ ಗುಲಾಮ, ಕರದಲ್ಲಿಗೆ ಬರಾವ, ನನ್ನ ಹೆಸರು ತೆಗಿಬೇಡ ಇನ್ನೊಮ್ಮ, ನಾ ದಸರಥ ರಾಯನಂಗ ಪದ ಕಟ್ಟಿ ಹಾಡಾವ, ನಾ ಗುರುವಿನ ಗೂಳಿಯಾಗಿ ಮೆರ್ಯಾವ, ನಾ ಯಾರ ಮಾತು ಕೇಳ್ದಾವ. ಹಾಡೇನೋ ಚಲೋ ಬರದಾನ ಮಗ, ಆದ್ರೂ ಸೊಕ್ಕ ಐತಿ ನೋಡಿ ಹಾಡಿನಾಗ ಅಂದ್ರೆ ಮಡಿವಾಳ. ಹಾಡೇನೋ ಚಲೋ ಬರದಾನ. ನಾ ಕಡ್ಕೊಳ್ಳೋದು ಗುಲಾಮ, ನನ್ನ ಹೆಸರು ತೆಗಿಬೇಡ ಇನ್ನೊಮ್ಮ, ನಾ ಕರದಲ್ಲಿಗೆ ಬರಾವ, ನಾನು ದಸರಥ ರಾಯನಂಗ ಮೆರ್ಯಾವ, ದೌಲತ್ತಿನ ಪದ ಹಾಡಾವ, ಬರೇ ವಾ 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 ನೋಡು ಪ್ರಾಸ ಪದಗಳನ್ನ ಹಾಡಿದ್ದವ. ಎಲ್ಲಾ ಬರದಾನ ಕರೆ. ಆದ್ರೆ ಈ ಹಾಡಿನ್ಯಾಗ ಯಾಕ ಅಹಂಕಾರ ಕಾಣಕತ್ತಲ್ಲ ಅಂದ್ರು. ಅಹಂಕಾರ ಇತ್ತು ಬರದ ಹಾಡಿನ್ಯಾಗ. ನೀ ಏನ ಬರ್ಕೊಂಡ್ ಬಂದಿಲ್ಲ ತೆಂಗಿನಕಾಯಿ ಅಂದ್ರು. ಯಾರಿಗೆ? ಕಡ್ಲೆಬಾಳ ಸಿದ್ದಪ್ಪಗ. ಸಿದ್ದಪ್ಪ ಅವ ಕಪಿಲಿಗ್ಯಾರವ ನೋಡ್ರಿ. ಅವನ ಕಡೆಯಿಂದ ದೀಕ್ಷಾ ತಗೊಂಡ ಲಿಂಗಾಯತ ಆಗಿದ್ದ. ಯಾರು? ಕಡ್ಲೆಬಾಳ ಸಿದ್ದಪ್ಪ. ಅವ ಎದ್ದು ಕೈ ಮುಗಿದ, ಯಪ್ಪ ನಾನೇನು ಬಲ್ಯ, ನಾ ನಿಮ್ಮ ಕೂಸ, ನಾ ನೀ ನಡೆಸಿದಂಗ ನಡೆಯಾವ, ನೀ ನುಡಿಸಿದಂಗ ನುಡ್ಯಾವ, ನೀ ಇರಿಸಿದಂಗ ಇರಾವ, ನಾ ಏನು ಮಾಡಾವ, ನಾ ನಿಮ್ಮ ಕೂಸ ಅಂದಾಗ ಮಡಿವಾಳಪ್ಪ ಕುಂತಿದ್ದ ಪೀಠದ ಮೇಲೆ ಎದ್ದು ಹೋಗಿ ಶಿಷ್ಯನ ತೆಕ್ಕಿ ಪಡ್ಕೊಂಡು ಶಿಷ್ಯನ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನೋ ಮಾಡೋದು ಬೇಡದೆ, ಅಹಂಕಾರ ಎಡಸಕ್ಕೊಂದು ಸುಟ್ರ ಮುಕ್ತಿ ಆತ್ ನೋಡಲೆ ಸಿದ್ಧ ಕೊಟ್ಟ. ಎಂತ ಅದ್ಭುತ ಮಾತು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನು ಮಾಡೋದು ಬೇಡ, ಅವರವ್ರು ನಡಾಗ್ತಾಗ ಎಡಸಕ್ಕೊಂದು ಅಹಂಕಾರ ಒಂದು ಸುಟ್ಟ ಬಾಳಿ ಗುಣಿಯಂಗ ಬಾಗಿದ್ದು ಬಿಟ್ರ ಅವ ಗೆದ್ದು ಹೋಗಿಬಿಡ್ತಾನೆ ನೋಡ್ಲೆ ಸಿದ್ಧ ಅಂತ ಹೇಳಿ ಅವನು ನೋಡಿ ಒಂದು ಹಾಡು ಬರದ. ಅದೇ ಹಾಡು ಜ್ಞಾನಪೂರ್ಣಂ ಜಾಗಂ ಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರದ ಆರುತಿ, ಅನುದೀನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಗ ಬೆಳಗೀರಿ ಅಂತ ತಿಳ್ಕೊಂಡು ಈ ಹಾಡು ಯಾವಾಗ ಬರೋದ್ರಂದ್ರ ಕಡ್ಲೆಬಾಳ ಸಿದ್ದಪ್ಪನ ತೆಕ್ಕಿ ಪಡ್ಕೊಂಡು ಈ ಹಾಡು ಬರೋದ್ರು. ಅವಾಗ ಕೊನೆ ಸಾಲಿನಾಗ ಹೇಳ್ತಾರ ನೋಡು, ಅಷ್ಟಾವರಣವು ಸುಲಭ, ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭ, ಕೊಟ್ಟಾನ ಗುರು ಯಮಗ ಮಾಡಿದ ಫಲದಿಂದ ಹುಟ್ಟಿದ ಮಗ ಸಿದ್ಧ. ನೋಡು ಅವ ಯಮನ ಹೆಸರು ಸಿದ್ಧ. ಹುಟ್ಟಿದ ಮಗ ಸಿದ್ಧ, ಜಯವೆಂದು ಬೆಳಗೇರೆ ಮಹಾಂತೇಶನಿಗೆ ಅಂತೇಳಿ ಬರೆದ್ರು. ಇವತ್ತಿಗೂ ಕರ್ನಾಟಕದ ಬೀದರ್ ಜಿಲ್ಲಾದಿಂದ ಹಿಡ್ಕೊಂಡು ಮೈಸೂರು, ಚಾಮರಾಜನಗರದ ಮಠ ಈ ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ಮಂಗಳಾರತಿ ಎಲ್ಲರೂ ಬಾಯ್ಪಟ್ಟು ಹಾಡ್ತಾರ. ಇದನ್ನ ಬರೆದವ್ರು ಯಾರಂದ್ರ ಕಡಕೋಳದ ಮಡಿವಾಳಪ್ಪನವರು. ಇದನ್ನ ಬರೆದವರು ಕಡಕೋಳದ ಮಡಿವಾಳಪ್ಪನವರು. ಅಂತ ಪುಣ್ಯಾತ್ಮ ಮುಂದ ಲಿಂಗ ಕೊಟ್ಟ ಮೇಲೆ ಅವಾಗ ಬರದವ, ಗಂಡನ ಸುಖವು ಎನಗ ದೊರಕಿತವ್ವ, ಬವ ನೀಗಿದೆನವ್ವ, ನೆರಮನ ಸೋಳ್ಯಾರ ಅಂಜಿಕೆ ಇಲ್ಲವ್ವ, ಗಂಡ ಕೆಟ್ಟವನವ ಅಂತೇಳಿ ನೋಡಿ. ಚನ್ನಮಗೇರಿ ಮಹಂತ ಸ್ವಾಮಿಗಳ ದರ್ಶನಕ್ಕೆ ಬರ್ತಿದ್ದು ಮಡಿವಾಳಪ್ಪ. ಚನ್ನಮಗೇರಿ ಮಹಂತ ಸ್ವಾಮಿಗಳು ಗದ್ದಿಗೆಯಿಂದ ದರ್ಶನ ಕೊಟ್ಟರಂತ. ಮಡಿವಾಳ ಗೆದ್ದಪ್ಪ ಮಗನ ಗೆದ್ದಿ, ನಿನಗೇನು ಬೇಕು ಕೇಳಂದ್ರಂತ. ಸಾಕ್ಷಾತ್ ಸದ್ಗುರು ಪ್ರತ್ಯಕ್ಷನಾದ ಮೇಲೆ ಇನ್ನೇನು ಕೇಳುವುದು, ಇನ್ನೇನು ಬೇಡುವುದು ಅಂತ ಹೇಳಿ ಅವಾಗನ ಒಂದು ಹಾಡು ಬರದ. ಎಂತ ಆಕಳ ಕೊಟ್ಟಾನವ ಗುರು ಕಾಮದೇನ, ಹಗಲು ಎರಳು ಹಿಂಡತೈತಿ ಒಂದ ಸಮನ ಅಂತ ಹೇಳಿ ಅವಾಗ ಚನ್ನಮಗೇರಿ ಗುಡ್ಡದ ಮಹಂತ ಸ್ವಾಮಿಗಳು ದರ್ಶನ ಕೊಟ್ಟಾಗ ಬರದ ಹಾಡಿದು. ಎಂತ ಆಕಳ ಕೊಟ್ಟಾನವ ಗುರು ಕಾಮದೇನ, ಹಗಲು ಎರಳು ಹಿಂಡತೈತಿ ಒಂದ ಸಮನ ಅಂತ ತಿಳ್ಕೊಂಡು ಈ ಹಾಡು ಬರದ. ಮುಂದೆ ಆಲ್ಮೇಲೆ ಜಂಬೇರ ಹಾಳ ಅಂತ ಬರ್ತದೆ. ಅಲ್ಲೇ ಅರಳುಗುಂಡಿ ಮುಂದೆ ಜಂಬೇರ ಹಾಳ ನಿರ್ಲಿಗೆ ಅಂತ ಬರ್ತದೆ. ಆ ಜಂಬೇರ ಹಾಳದ ಗೌಡ, ಮಡಿವಾಳಪ್ಪ ನಿನಗೊಂದು 3 ಕೂರಿ ಹೊಲ ಕೊಡ್ತೀನೋ ಅಂತ ಹೇಳಿದ. ಎಲ್ಲೇ ಊರಾಗ ಕೊಡ್ತೀನಂದು ಕೊಡ್ಬೇಕಿಲ್ಲ,
ಕೊಡಲಿಲ್ಲ ಮಡಿವಾಳಪ್ಪಗ. ಅವನ ಮೇಲೆ ಒಂದು ಹಾಡು ಬರದ, ಎಂತ ಕಳ್ಳನವ ಈ ಊರಗೌಡ ಎಂತ ಸುಳ್ಳನವ ಅಂತೇಳಿ. ಆ ಮಡಿವಾಳಪ್ಪ ಅವನ ಮೇಲೆ ಒಂದು ಹಾಡು ಬರದ ನೋಡ್ರಿ, ಎಂತ ಕಳ್ಳನವ ಈ ಊರಗೌಡ ಎಂತ ಸುಳ್ಳನವ, ಜಂಗಮಗ ದಾನ ಕೊಡ್ತೀನಂದವ ಕೊಟ್ಟ ಮಾತಿನಂಗ ನಡ್ಕೊಳ್ಳದವ, ಎಂತ ಕಳ್ಳನವ ಈ ಊರಗೌಡ ಎಂತ ಸುಳ್ಳನವ ಅಂತೇಳಿ ಈ ಊರು ಬರದ. ಯಡ್ರಾಮಿ ಒಳಗ ಸಂಗನ ಬಸವ ಸ್ವಾಮಿ ವಿರಕ್ತ ಮಠ ಇತ್ತು. ಆ ಮಠಕ್ಕೆ ಹೋಗಿ ನಮಸ್ಕಾರ ಮಾಡ್ತಿದ್ದ. ಮಠದ ಕಟ್ಟಿ ಮ್ಯಾಗ ಮಠ ಮಧ್ಯಾಹ್ನದಾಗ ಹಿರಿಯರು ಕುಂತಿರ್ತಿದ್ರು ಬಿಸಿಲಾಗ ನೆಳ್ಳಾಗ. ಆ ಕಟ್ಟಿ ಮ್ಯಾಗ ಕುಂತಿರ್ತಿದ್ರು. ಇವ್ ಮಡಿವಾಳಪ್ಪ ನಮಸ್ಕಾರ ಮಾಡವ. ಆ ಊರ್ ಹಿರಿಯರು ಹೇಳವ್ರಂತ, ಯಾರಿಗೆ? ಮಡಿವಾಳಪ್ಪಗ. ಮಡಿವಾಳಪ್ಪ, ಇಲ್ಲೇ ಎಡ್ರ ಮ್ಯಾಗ ಇರೋ, ಅಲ್ಲಿ ಕಡ್ಕೊಳದಾಗ ಕಾಟಕರ ಮಂದಿ ಹೆಚ್ಚದಾರ, ಲಿಂಗಾಯತ್ರಿಲ್ಲ, ಎಡ್ರ ಮ್ಯಾಗ ಇರೋ, ಇಲ್ಲೇ ನಿನಗೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂದ್ರ. ಮಡಿವಾಳಪ್ಪ ಒಂದು ಮಾತು ಬಹಳ ಚಲೋ ಮಾತು ಹೇಳಿದೆ, ಯಪ್ಪ ಅಲ್ಲಿ ಕಾಟಕರು ಇರುವಲ್ರಕ್ಕ, ಎಡ್ರ ಮ್ಯಾಗ ಕೀಟಕರದಾರ, ನಾ ಕಡ್ಕೊಳದಾಗ ಇರ್ತೀನಿ ಅನ್ನಂತ. ಎಷ್ಟು ಕೊನೆಗೊಂದು ಮಾತು ಹೇಳಿದ, ನಿಮ್ಮಂತ ಕೀಟಕರ ಅಲ್ಲನಪ್ಪ ಆರಳಗೊಂಡಿ ಶರಣಪ್ಪನ ಊರು ಬಿಡಿಸಿದವರು ನೋಡ್ರಿ, ನಿಮ್ಮಂತ ಕೀಟಕರ ಅಲ್ಲನಪ್ಪ ನನ್ನಂತವನು ಕಡ್ಕೊಳ್ಳೋದ ಹಳ್ಳದ ದಂಡಿ ಮ್ಯಾಗ ಗುಡಿಸಲ ಹಾಕಿರೋ ಹಂಗ ಮಾಡಿದವರು. ಈಗ ಮಡಿವಾಳಪ್ಪ ದೊಡ್ಡವಾದ ಮೇಲೆ ಮಡಿವಾಳಪ್ಪಗ ಮನಿ ಮಠ ಕಟ್ಟಿ ಕೊಡಕ್ ಬರ್ತೀರಿ. ಇದ ಮಡಿವಾಳಪ್ಪ 20 ವರ್ಷದಿಂದ ಊರೂರು ತಿರುಗುವಾಗ ಹಾದ್ರ ಕೊಟ್ಟಿದ್ಯಾಮಂದ್ರಿ. ಈಗ ಮಾಂತ ಮಡಿವಾಳೇಶ್ವರ ಮಹಾರಾಜಕಿ ಜೈ, ಮಾಂತ ಮಡಿವಾಳೇಶ್ವರ ಮಹಾರಾಜಕಿ ಜೈ. 20 ವರ್ಷದಿಂದ ಅನ್ನಕ್ಕಿನ ಬಾಯಾಗ ಹೊಳ ಬಿದ್ದಿದ್ವು ಅಲ್ಲೇ ಮಕ್ಕಳ ಅಂದ. ಅವಾಗ ಒಂದು ಹಾಡು ಬರೋದು ನೋಡವ, ಮಚ್ಚಲೆ ಹೊಡಿರವಾಗ ಮಚ್ಚಲೆ ಹೊಡಿರವಾಗ ಮಚ್ಚಲೆ ಹೊಡಿರವಾಗ. ಅವ ಬರೋದು ಹಾಡವು ನೋಡ್ರಿ. ಕೆಲವು ಊರಾಗ ಹಾಡು ಕತ್ಬಿಟ್ರೆ ಜಗಳ ಹತ್ತಿ ಬಿಡ್ತಿದ್ವು. ನಮಗ ಅನ್ನಕತ್ತೀರಿ ನೀವು ಅಂದಿದ್ದಲ್ಲ. ಮಡಿವಾಳಪ್ಪ ತನ್ನ ನೋವನ್ನು ತೋಡ್ಕೊಂಡ, ತನ್ನ ಸಂಕಟವನ್ನು ತೋಡ್ಕೊಂಡ. ಕೊನೆಗೆ ಎಲ್ಲಾ ಹೇಳಿದ ಮೇಲೆ ಮೂಕನಾಗಬೇಕ, ಜಗದೊಳು ಜಾಕಿ ಆಗಿರಬೇಕ, ಕಾಕ ಬುದ್ಧಿ ಕಡೆಗಾಯಿಸಲಾರದ ಲೋಕದ ಗುಡವಿ ನಿನಗೆ ಯಾತಕಬೇಕ, ಮಾತು ಕಲಿಯಬೇಕ, ಮಾತಿನ ನೀತಿ ತಿಳಿಯಬೇಕ, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋಟಿ ಹಾಂಗ ಬೆನ್ನತ್ತಿರಬೇಕ, ತತ್ವ ಕಲಿಯಬೇಕ, ತತ್ವದ ಅರ್ಥ ತಿಳಿಯಬೇಕ, ತತ್ವಬಲ್ಲ ಮಹಾಜ್ಞಾನಿಯ ಕೂಡ ಕತ್ತಿ ಹಾಂಗ ಬೆನ್ನತ್ತಿರಬೇಕ, ಆಸೆ ಅಳಿಯಬೇಕ, ಮನದ ಹೇಸಿಕೆ ತೊಳೆಬೇಕ, ಆಸೆ ಅಳಿದು ಹೇಸಿಕೆ ತೊಳೆದು ಗುರು ಈಶ ಮಹಾಂತನ ಪಾದ ಹಿಡಿಯಬೇಕ, ಮೂಕನಾಗಬೇಕ, ಜಗದೊಳು ಜಾತಿ ಆಗಿರ್ಬೇಕಂತ ಹೇಳಿ ಅಂದಿನಿಂದ ಮೂಕ ಆಗಿಬಿಟ್ಟ ಕಡ್ಕೊಳದಲ್ಲಿ. ಮುಂದೆ ಮಾತಾಡಕ ಹೋಗಲಿಲ್ಲ ಮಡಿವಾಳಪ್ಪ. ಯಾಕಂದ್ರ ಮಾತಾಡಿದ್ರೆ ಬುದ್ಧಿ ಹೇಳಿದ್ರೆ ಗುದ್ದಾಡೋನು ಅನ್ನೋ ಮಕ್ಕಳು ಹೆಚ್ಚಾವ. ಅವತ್ತಿನ ಕಾಲದಲ್ಲೇ ಅವ ಬಹಳಷ್ಟು ಪದ್ಯಗಳನ್ನು ಬರೆದಿದ್ದಾನೆ. ಮಂಡಲದೊಳಗ ಈ ಮಂದಿ ಮಾಡೋದು ಕಂಡು ಅದಕ್ಕ ಬಂದವರಪ್ಪ ಇಂಥ ದಿನ, ಮಂಡ ಮೋಳೆಯವರು ಕೂಡಿ ಕುಂಡಿ ಚೂಟವರು ಕೂಡಿ ಮಂದಿ ನೋಡಿ ಮಣಿ ಹಾಕುವರನ್ನ, ಬಂಡ ಸೋಳೆ ಮಕ್ಕಳಿವರನ್ನ ಅಂತ ಅಲ್ಲೇ ಬರದ ನೋಡ್ರಿ. ಇದು ಹೆಂಗಂದ್ರ ಯಾರ ಒಟ್ಟು ಚಲೋ ಡ್ರಿಮ್ ಅನ್ನೋರು ಬಂದ್ರ ಚಲೋ ಸ್ಕಾರ್ಪಿಯೋನಾಗ ಏನೋ ಆಗ್ಬರ, ಅತ್ತಾಗ ಬರ್ರಿ ಇತ್ತಾಗ ಬರ್ರಿ ಅಂತ ಕುಂದ್ರಸೋದು. ಬಡಭಕ್ತರು ಬಂದ್ರ ನೋಡ್ರಿ 12ನೇ ಶತಮಾನದ ಬಸವಣ್ಣನ ವಚನಗಳ ಧ್ವನಿ ಮಡಿವಾಳಪ್ಪನಲ್ಲಿ ಪ್ರತಿಧ್ವನಿಸ್ತೈತಿ. ಅವತ್ತೇನು ಬಸವಣ್ಣವರು ಬರೆದ್ರು, ಕುದುರೆ ಸತ್ತಿಗೆಯವರು ಬಂದರೆ ಹೊರಳಿ ಬಿದ್ದು ಕಾಲ ಹಿಡಿವರು, ಬಡಭಕ್ತರು ಬಂದರೆ ಸಮಯವಿಲ್ಲ ಅತ್ತ ಸರಿ ಎಂಬರು, ಇಂಥವರನ್ನು ಕೆಡವಿ ಮೂಗ ಕೊಯ್ಯದೆ ಮಾನವನೇ ಕೂಡಲ ಸಂಗಮ ದೇವ ಅಂದಲೇ ಮಬ್ಬರ. ಶ್ರೀಮಂತರು ಬಂದ್ರ ಕಾಲು ಬೀಳ್ತೀರಿ, ಯಾರ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದ್ರ ಇತ್ತಾಗ ಬರ್ರಿ ಅತ್ತಾಗ ಬರ್ರಿ ಅಂತ ಕುಂದಿರ್ತೀರಿ. ಅದ ಒಬ್ಬ ಬಡ ಮನುಷ್ಯ ಬಂದ್ರೆ ಹೊರಗೋಗಂತೀರಿ. ನಿಮ್ಮಂತವ್ರನ್ನ ಕೆಡವಿ ಮೂಗು ಕೊಯ್ತಾರ ಕೂಡಲ ಸಂಗಯ್ಯ ಅಂತ ಬಸವಣ್ಣವರು ಬಡವರ ಪರವಾಗಿ ನಿಂತು ಹೇಳ್ತಾರೆ. ಅದೇ ಧ್ವನಿಯನ್ನ ಮಡಿವಾಳಪ್ಪ ಏನ್ ಹೇಳ್ತಾನ, ಏನಂತ, ದಮ್ಮನ್ನವರು ಬಂದಾರ ಕಮ್ಮಾಗ ತುಪ್ಪ ಕಾಸಿ ನಿಮ್ಮಗಂತ ನೀಡುವರಣ್ಣ. ನೋಡಿ, ದಮ್ಮನ್ನಾರಂದ್ರ ಒಟ್ಟು ಚಲೋ ಡ್ರೆಸ್ ಹಾಕೊಂಡು ಶ್ರೀಮಂತರು ಮಲ್ಲಿನ ದೂತ್ರ ಉಟ್ಕೊಂಡು ಸೆಂಟ್ ಹೊಡ್ಕೊಂಡು ಗಮ 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 ಬಂದ್ ಇತ್ತಾಗ ಬರ್ರಿ ಸೌಕಾರ, ಇತ್ತಾಗ ಬರ್ರಿ ಸೌಕಾರ, ಇತ್ತಾಗ ಬರ್ರಿ ಸೌಕಾರ. ಎತ್ತಾಗ ಬರ್ಬೇಕವ ಏನ್ ನೋಡ್ಬೇಕು, ಅವ್ನು ಕುಂದ್ರಸೋದು. ಅದ ಒಬ್ಬ ತೆಳ್ಳನ್ನವ್ ಬಂದ್ರೇನು, ಏನು ಇಲ್ಲದಾವ್ ಬಂದ್ರ ಹೊಳ್ಳಿ ನೋಡ್ತಾರ, ಹೊಳ್ಳಿ ನೋಡ್ತಾರ. ಕಳ್ಳ ಸೋಳೆ ಮಕ್ಕಳಿವರಣ್ಣ ಅಂತ ಬರೋದು ನೋಡ್ರಿ. ಅವತ್ತಿನ ಕಾಲದಲ್ಲಿ ಎಲ್ಲಾ ಪದ್ಯ ಬರೋದು. ಅವ ಹೇಳ್ತಾನ ನೋಡ್ರಿ, ಇಂಥವ್ ಮುಂದೂ ಹೇಳಿದ್ದವ ಇಂಥದೊಂದು ಕಾಲ ಬರ್ತೈತಿ ಅಂತೇಳಿ. ತನ್ನ ಶಿಷ್ಯ ಆದಂತ ಕಡ್ಲೆಬಾಳ ಸಿದ್ದಪ್ಪನ ಕುಂದ್ರಿಸಿಕೊಂಡು, ತಮ್ಮ ಏನಾಗತ್ತಾದ ಎಂತಾಗತ್ತಾದ ನೋಡ ನೀ ನಾಡ ಅಂತೇಳಿ ಬರ್ದಿದ್ದಾವ. ಮುಂದ್ ಏನಾಕೈತಿ ಅನ್ನೋದು ಹೇಳ ನಾವು ಕಾಲಜ್ಞಾನ ಏನೇನಾಕೈತಿ ಅನ್ನೋದು ಅವತ್ತ ಬರೆದಿಟ್ಟು ಹೋಗ್ಯಾನವ. ಎಂತೆಂತವ್ರು ಬರ್ತಾರಂದ್ರೆ ವೇಶ್ಯಾರ ಮಕ್ಕಳು ದೇಶ ಆಳ್ತಾರಂತ, ಗರ್ದ್ಯಾರ ಮಕ್ಕಳು ದನ ಕಾಯ್ತಾರಂತ ಅವತ್ತ ಬರೆದಿಟ್ಟು ಹೋಗ್ಯಾನವ. ನೋಡ್ರಿ ಮುಂದೆ ಹಿಂಗಾಕತಿ ಭಾರತ ದೇಶ ಅಂತ ಬರದಾನವ. ಬಹಳ ಅದ್ಭುತವಾದ ಮಾತು. ಇಂಗ್ಲೆಂಡಿನ ಕೆಂಪನ ರಾಣಿ ದೇಶ ಆಳ್ತಾಳ ಅಂತ ಹೇಳಿದ ಮಡಿವಾಳಪ್ಪ. ಆಕಿನ ವಿಕ್ಟೋರಿಯಾ ಮಹಾರಾಣಿ, ಇಂಗ್ಲೆಂಡಿನ ವಿಕ್ಟೋರಿಯಾ ಮಹಾರಾಣಿ ಎಲಿಜಬೆತ್ ರಾಣಿ ಇಂಗ್ಲೆಂಡಿನ ರಾಣಿ ಕೈಯಾಗಿ ದೇಶ ಹೋಗತ್ತೆ ಅಂತ ಹೇಳಿದ್ದ ಮಡಿವಾಳಪ್ಪ. ಹೇಳಿದ್ದ ನೋಡ್ರಿ, ಈ ದೇಶ ಇಂಗ್ಲೆಂಡಿನ ರಾಣಿ ಈಸ್ಟ್ ಇಂಡಿಯಾ ಕಂಪನಿ ಇದನ್ನ ಆಳ್ತಾ ಇಲ್ಲ. ಭಾರತ ದೇಶವನ್ನ 200 ವರ್ಷ ಆಳಿದ್ರ ಇಲ್ಲ ಅವ್ರು. ಎಷ್ಟು ಜ್ಞಾನಿ ಇದ್ದ ಅಂದ್ರೆ ಅವ ಹೇಳ್ದಂಗ ಇವತ್ತು ನಡ್ದತ್ ನೋಡ್ರಿ. ಹೇಳ ನಾವು ಯೋಗ ಜಪ ತಪ ಧ್ಯಾನ ಗೈಯದವರು ಬರ್ತಾರ, ಅಂತವ್ರಿಗೆ ಗುರು ಪಟ್ಟ ಒಲದು ತಾವು ಬರ್ತಾವಂತ ನೋಡ್ರಿ.
ಯೋಗ ಜಪ ತಪ ಧ್ಯಾನ ಮಾಡಲಾರದಂತವ್ರ ಬರ್ತಾರಂತ, ಅಂತವ್ರಿಗೆ ದೊಡ್ಡ ದೊಡ್ಡ ಜಾಗ ಸಿಗ್ತಾವಂತ, ಅಂತವ್ರ ಪಲ್ಲಕ್ಕಿಯಾಗಿ ಮೆರಿತಾರಂತ, ಅಂತವ್ರ ಮಾತು ಜನ ನಂಬುತ್ತಾರಂತ, ಸತ್ಯವಂತರ ಮಾತು ಜನ ತಿರಸ್ಕರಿಸ್ತಾರಂತ. ಮುಂದ ಏನಾಗುತ್ತಾದ ನೀ ನೋಡೋ ತಮ್ಮ ಈ ನಾಡ ಅಂತ ತಿಳ್ಕೊಂಡು ಯೋಗ ಪೀಠದಾಗ ಭೋಗ ಪಾಠ ನಡೀತಾದೋ, ಯೋಗಿ ಭೋಗಿ ಜನರ ಕೈಯಾಗ ಸಿಕ್ಕತಾ ಮೆರಿತಾನೋ ಅಂತ ತಿಳ್ಕೊಂಡು ಬಹಳ ನೋವಿನಿಂದ ಹೇಳ್ಯಾರ. ಬಹುಶಃ ಇನ್ನೂ ಅನೇಕ ಮಾತುಗಳನ್ನು ಹೇಳ್ಯಾರ. ಅವ್ರು ಹೇಳಿದಂಗ ಬಹುಶಃ ನಮ್ಮ ನಾಡಿನೊಳಗ ಆಗಾಕತ್ತತಿ, ಬಹಳಷ್ಟು ಆಗಾಕತ್ತತಿ. ಬಹುಶಃ ಮಹಾತ್ಮರು ಹೇಳಿದಂಗ ಯಾವ ಸುಳ್ಳಾಗಿಲ್ಲ, ಮಹಾತ್ಮರು ಹೇಳಿದ್ದು ಎಲ್ಲವೂ ಕರೆ ಆಗ್ಯಾವ, ಯಾವುದು ಸುಳ್ಳಾಗುದಿಲ್ಲ. ಇನ್ನು ಮುಂದೆ ಹೇಳ್ಯಾರ. ಅವ್ರು ಏನ್ ಹೇಳ್ಯಾರ ಅಂದ್ರ, ನಮ್ಮ ಬಬಲಾದಿ ಸದಾಶಿವಯ್ಯ ಬಹಳ ಚಂದ ಹೇಳ್ಯಾನ, ಕಾಲಜ್ಞಾನ ಹೇಳ್ಯಾನ. ಇದ್ದೀವಿ ಅಂತೀರಿ ಮಕ್ಕಳಿರ, ಭೂಮಿ ಒತ್ತೊದ್ದು ಓಡಿಸಿತು ಮಕ್ಕಳಿರ, ಹದ್ದು ಕಾಗಿ ಹರಕೊಂಡು ತಿನ್ನುವಂತ ದಿನಮಾನ ಬರ್ತಾವ ಮಕ್ಕಳಿರ, ರೊಕ್ಕವ ಗಳಿಸಿರಿ ಮಕ್ಕಳಿರ, ರೊಕ್ಕದ ಕೊಡವನ್ನು ಎತ್ತೆತ್ತಿ ಕೊಡುವಾಗ ಬಿಕ್ಕಿ ಬಿಕ್ಕಿ ಹೇಳ್ತೀರಿ ಮಕ್ಕಳಿರ ಅಂತ ತಿಳ್ಕೊಂಡು ಬಬಲಾದಿ ಚಿಕ್ಕಯ್ಯ ಬಹಳ ಅದ್ಭುತವಾದ ಕಾಲಜ್ಞಾನ ಪ್ರದಾನ. ಮುಂದೆ ಕೆಟ್ಟ ದಿವಸಗಳು ಬರ್ತಾವಂತ, 1 ವರ್ಷ ಅಲ್ಲ 10 ವರ್ಷ ಬರ ಬೀಳೋ ಕಾಲ ಬರ್ತತಿ ಅಂತ. ಮಡದಿಯ ಮಕ್ಕಳ ಅಡವಿಯ ಪಾಲಿಗೆ ಹೊಗಸೀರಿ ಮಕ್ಕಳಿರ, ಹೊಟ್ಟೆಯ ಹಸಿವಿಗೆ ತಪ್ಪಲ ತಿನಿಸೀರಿ ಮಕ್ಕಳಿರ, ಧರ್ಮವ ಬಿಡಬೇಡ್ರಿ ಮಕ್ಕಳಿರ, ಮತ್ತೊಮ್ಮೆ ಸಾರವಾಡದ ಚಿಕ್ಕಯ್ಯ ಬರುವಾಗ ಉಳವಿಯ ಶ್ರೀ ಚನ್ನ ಬಸವಣ್ಣ ಹುಟ್ಟುವಾಗ ಜಗವೆಲ್ಲ ಪುಣ್ಯವಾಯಿತು ಮಕ್ಕಳಿರ ಅಂತೇಳಿ ಬರ್ದಾನ. ನೋಡಿ, ಹೊಳ್ಳಿ ಮತ್ತೆ ಈ ನಾಡಿಗೆ ಚನ್ನ ಬಸವಣ್ಣ ಬರ್ತಾನೆ, ಬಸವಣ್ಣ ಮತ್ತೆ ಹುಟ್ಟಿ ಬರ್ತಾನೆ. ಅವ್ರು ಬಂದಾಗನ ಈ ಜಗತ್ತಿನೊಳಗೆ ಧರ್ಮ ಮತ್ತು ಉನ್ನತ ಸ್ಥಿತಿಗೆ ಹೋಗತಿ, ಪಾಪ ಎಲ್ಲ ಅಳದ್ ಹೋಗತಿ. ಅಲ್ಲಿವರೆಗೂ ಇನ್ನೂ ಒಂದು 20-30 ವರ್ಷದ ಹಿಂಗ ಇರ್ತದೆ ಅಂತ ಹೇಳ್ಯಾರ. ಬಹುಶಃ ಅವ್ರು ಹೇಳಿದಂಗೆ ಎಲ್ಲ ಹಾಕೊಂತ ಬಂದಾವ್. ಇನ್ನೊಂದಿಷ್ಟು ಏನಾರ ಆದ್ಗಿದವು ಅಂದ್ರೆ 3ನೇ ಮಹಾಯುದ್ಧ ಆಕತಿ ಅಂತ ಹೇಳ್ಯಾರ ಅವ್ರು. ನಕ್ಷತ್ರಗಳು ಉದುರ್ಯಾವ ಮಕ್ಕಳಿರ, ಭೂಮಿಯು ನಡುಗಿತು ಮಕ್ಕಳಿರ ಅಂತ ಬರ್ದಾನ ಕಾಲಜ್ಞಾನ. ನಕ್ಷತ್ರ ಉದುರ್ತಾವ ಅಂದ್ರೆ ಏನು, ಮ್ಯಾಗಿನಿಂದ ಏನು ಆಕಾಶದಾಗಿನ ಚಿಕ್ಕಿ ಉದುರ್ತಾವಂತಲ್ಲ, ಬಾಂಬು ಮದ್ದು ಗುಂಡುಗಳನ್ನ ಮಳೆ ಆಕತಿ ಅಂತ. ವಿಮಾನಗಳಲ್ಲಿ ಮದ್ದು ಗುಂಡು ಸುರಿತಾರ ನೋಡ್ರಿ ಭೂಮಿಗೆ. 3ನೇ ಮಹಾಯುದ್ಧ ಬಹಳ ಭಯಾನಕ ಆಕತಿ ಅಂತ ಹೇಳ್ತಾರೆ. ಶತ್ರು ರಾಷ್ಟ್ರಗಳು ಮಿತ್ರ ರಾಷ್ಟ್ರಗಳು ಒಂದ್ ಕಡೆ ಆಗ್ತಾವ, ಹೇಳಕ್ ಬರೋದಿಲ್ಲ. ಒಂದೊಂದು ಬಾಂಬ್ ಹೋಗೋದ್ರ ಒಂದೊಂದು ದೇಶನ ಸರ್ವನಾಶ ಆಗುವಂಗ ಅಣುಬಾಂಬ್ ಕಂಡು ಹಿಡಿದಾರ. ಈಗ ಸದ್ಯ ಏನಾಕತ್ತೆ ಗೊತ್ತಿಲ್ಲ ಜಗತ್ತು. ಮುಂದೆ ಕೆಟ್ಟ ದಿವಸಗಳು ಬರ್ತಾವ, ಬರ ಬೀಳ್ತದ ಅಂತ ಹೇಳ್ಯಾರ. ಇದೆಲ್ಲ ಯಾಕಾಕತಿ ಅಂದ್ರ ಅದಕ್ಕೆ ಒಂದ ಉತ್ತರ ಕೊಡ್ತಾರ. ಜನರು ಅತಿಯಾದ ಅಹಂಕಾರಿಗಳಾದಾಗ, ಅನಾಚಾರಿಗಳಾದಾಗ, ಧರ್ಮ ಮಾರ್ಗವನ್ನು ಬಿಟ್ಟು ನಡೆದಾಗ ಇವೆಲ್ಲ ಭೂಮಿಗೆ ಬಂದು ಒದಗ್ತಾವ ಅಂತ ತಿಳ್ಕೊಂಡು ಹೇಳ್ಯಾರ. ಅವ್ರು ಹೇಳಿದಂಗ ಆಗ್ಯಾವ. ಬಾಯಿಗೆ ಜೋಳಿಗೆ ಬರ್ತಾವ ಅಂತ ಹೇಳಿದ್ದ ಬಬಲಾದಿ ಚಿಕ್ಕಯ್ಯ. ಏನ್ ಬರ್ತಾವಂತಿದ್ದ? ಬಾಯಿಗೆ ಜೋಳಿಗೆ ಬರ್ತಾವಂತಿದ್ದ. ಯಾವ ಜೋಳಿಗೆ ಹೇಳ್ರಿ ಅವ್ ನೋಡುನು? ಆಸಕ್ ಬಂದು ಬಗಲಿಗೂ ಜೋಳಿಗೆ ಬರ್ತಾವಂತಿದ್ದವ. ಬಗಲಿಗೆ ಜೋಳಿಗೆ ಬರ್ತಾವಂತಿದ್ದ. ಬಗಲಿಗೆ ಜೋಳಿಗೆ ಯಾರು? ಬಗಲಿಗೆ ಬರ್ತಾವ ನೋಡ್ರಿ, ಹ್ಯಾನಿಟಿ ಬ್ಯಾಗ್. ಹ್ಯಾನಿಟಿ. ನಾ ಆದ್ರೆ ಒಬ್ಬ ಇಂಗ್ಲಿಷ್ ಪ್ರೊಫೆಸರ್ ಕೇಳಿದ್ರೆ ಹ್ಯಾನಿಟಿ ಬ್ಯಾಗ್ ಅಂತ ಯಾಕಂತಾರ್ರಿ? ಅದಕ್ಕೆ ಹ್ಯಾನಿಟಿ ಅಂದ್ರೆ ಏನ್ರಿ ಅಂದೆ. ಹ್ಯಾನಿಟಿ ಅಂದ್ರೆ ದಿಮಾಕಕ್ಕೆ ಹ್ಯಾನಿಟಿ ಬ್ಯಾಗ್ ಅಂತಾರಂತ ನೋಡ್ರಿ. ಅಂದ್ರೆ ದಿಮಾಕದ ಬ್ಯಾಗ್. ಎಲ್ಲರ ಹೊಂಟ್ರ ನಿಂಗೆ ಸಿಗೊಂಡು ಹಿಂಗೆ ಬಗಲಿ ಹಾಕೊಂಡು ಸಿಗಿಸ್ಕೊಂಡ ಬಿಡೋದು ಹಿಂಗೆ. ನಮ್ಮ ಅವುಗಳು ಕಲಬುರಗಿಗೆ ಜೇವರ್ಗಿಗೆ ಸಂತಿಗೆ ಹೋದ್ರ ಒಂದು ಗೊಬ್ಬರ ಚೀಲ ಗೋಣಿ ಚೀಲ ತಗೊಂಡು ಹೋಗಿದ್ರು. ರೊಕ್ಕ ತಗೊಂಡು ಹೋದ್ರ ರೊಕ್ಕ ಒಂದ್ 2 ಬಿಲ್ಲು 3 ಬಿಲ್ಲು 2 ಅಣ್ಣೇನೋ 4 ಅಣ್ಣೇನೋ ದುಡ್ಡು ಇರ್ತಿದ್ವು. ರೊಕ್ಕ ಕಡಿಮೆ ಇರ್ತಿತ್ತು. ಆ ಟ್ರಕ್ದಾಗ ಒಂದು ತಿಂಗಳ ಮನೆಗೆ ಆಗೋಟ್ಟು ಸಂತಿ ಗೊಬ್ಬರ ಚೀಲ ಗೋಣಿ ಚೀಲ ಹೊತ್ಕೊಂಡ್ ಬರ್ತಿದ್ರು. ಇದು ನೋಡಿದ್ರೆ ಈಟ ಇರ್ತೈತಿ ಬ್ಯಾಗ್, ಅದ್ರಾಗ ಇಟ್ಟು ರೊಕ್ಕ ಇಟ್ಕೊಂಡು ಹೋಗಿರ್ತಾರ, ಆ ಬ್ಯಾಗ ತುಂಬುದಿಲ್ಲ. ಅದಕ್ಕೆ ಹ್ಯಾನಿಟಿ ಬ್ಯಾಗ್ ಅಂತ ನೋಡು. ಎಲ್ಲರ ಎತ್ತರ ಅಂದ್ರೆ ಬಗಲಿಗೆ ಸಿಗಿಸ್ಕೊಂಡ್ ಬಿಡೋದ. ಅದ್ರಾಗ ಏನ್ ಇರ್ತಾವ ಅಂತ ತೆಗೆದು ನೋಡಿದ್ರಿ, ಇವ ಲಿಪ್ಟಿಕ್ಕು, ಪೌಡ್ರು, ಸ್ನೋ, ಖರ್ಚಿಪ್ಪು, ಮಾರಿ ವರ್ಷಗೊಂಡೆ 3 ವರ್ಷಗೊಂಡೆ ಅದ್ರ ಇಟ್ಟಿರ್ತಾರ. ಮತ್ತೆ ಇನ್ನೇನು ಇರೋದಿಲ್ಲ ಅದ್ರ ಹ್ಯಾನಿಟಿ ಬ್ಯಾಗ್ನಾಗ, ಇನ್ನೇನು ಇರೋದಿಲ್ಲ. ಆ ಒಂದು ದೊಡ್ಡವ್ರು ನೋಡಿ ಅವು ಇಟ್ಟಿರ್ತಾವ, ಇನ್ನು ನೆಲ ಬಿಟ್ಟು ಬ್ಯಾಕ್ ಇರುದಿಲ್ಲ. ಅವು ಇಟ್ಟಿರ್ತಾವ ಹುಡುಗ್ಯಾರವು ಇಟ ಇರ್ತಾವ 3 ವರ್ಷದ್ದು 2 ವರ್ಷದ್ದು. ಅವು ಬಗ್ಲಿಗೆ ಬೀಳ್ತಾವ ನೋಡ್ರಿ. ಅವಕ್ಕೂ ಬ್ಯಾಗ್ ಬೇಕಂತ, ಹ್ಯಾನಿಟಿ ಬ್ಯಾಗ್. ಅವಕ್ಕೂ ಡಮ್ಮಿ ಫೋನ್ ಕೊಟ್ರೆ ತಗೊಳ್ಳೋದಲ್ಲ, ಒಗದ್ ಬಿಡ್ತಾವ. ಡಮ್ಮಿ ಫೋನ್ ಕೊಟ್ರೆ ಗೊತ್ತಾಕೈತಿ ಅವ್ ಕಡಿದ್ರು ಡಮ್ಮಿ ಫೋನ್ ಐತಿ ಅಂತೇಳಿ. ಒರಿಜಿನಲ್ ಫೋನ ಕೊಡ್ಬೇಕು ಅವಕ್ಕೂ. ಅದು ಮತ್ತೆ ಹಂತಿಂತ ಫೋನ್ ಕೊಟ್ರೆ ಹಿಡಿಯಂಗಿಲ್ಲ. ನೌಕೆ ಸೆಟ್ ಕೊಟ್ರ ಸ್ಕ್ರೀನ್ ಟಚ್ ಬೇಕು ಅವಕ್ ನೋಡ್ರಿ. ಏನ್ ನೋಡ್ಬೇಕು, ಒಂದು ಗಾದಿ ಇಟ್ಟು ಬಿಟ್ರೆ ಗಾದಿಗೆ ಚೆಂಡ್ ಇಟ್ಟುಕೊಂಡು ಏನ್ ಹಿಂಗ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಸರಿಸ್ತಾವ. ಏಟಿರ್ತಾವ, ವರ್ಷದ್ದು 1.5 ವರ್ಷದ್ದು 2 ವರ್ಷದ್ದು ಇರ್ತಾವ. ಇಟ ಇರ್ತಾವ. ಫೋನ್ ಕಸ್ಕೊಂಡ್ರಿ ನೀವು ಬೇಕಾರೆ ಜಿಗದ್ ಆಳಾಕ್ ನಿಂದಿರ್ತಾವ. ಫೋನ್ ಕೊಟ್ಟು ಬಿಡ್ರಿ ನೀವು ಸುಮ್ಮನೆ ಆಗಿಬಿಡ್ತಾವ. ಅಂದ್ರೆ ಎಷ್ಟು ಕಾಲ ಕೆಟ್ಕೊಂತ ಬರ್ತೈತಿ ಅನ್ನುವಂಥದ್ದನ್ನ ಅವತ್ತ ಹೇಳಿದ್ದವ. ಬಗಲಿಗೆ ಜೋಳಿಗೆ ಬರ್ತಾವ, ಬಾಯಿಗೆ ಜೋಳಿಗೆ ಬರ್ತಾವ ಅಂತ ಹೇಳಿದ್ದ. ಎತ್ತಿಲ್ಲದ ಬಂಡಿ ಎಳಿತಾವ ಅಂತ ಹೇಳಿದ್ರು. ಊರು ಸುರುಗಿ ಸುತ್ತಾವ ಅಂತ ಹೇಳಿದ್ರು. ಮಾಯದ ಪೆಟ್ಟಿಗೆ ಮನಿ ಹೊಗತಾವ ಅಂತ ಹೇಳಿದ್ರು. ಅವ್ರು ಏನ್ ಹೇಳ್ಯಾರ 100ಕ್ಕೆ 100 ಖರೆ ಆಗ್ಯಾವ. ಮತ್ತ ಅವು ಖರೆ ಆಗ್ಯಾವ ಅಂದ್ರ ಇನ್ನು ಇದು ಮುಂದೆ ಖರೆ ಆಗ್ಬೋದು ಅಂತ ಅನಿಸ್ತೈತಿ. ಯಾಕಂದ್ರ ಮುಂದೆ ಬಹಳಷ್ಟು ಕೆಟ್ಟ ದಿನಗಳು ಬರ್ತಾವ. ಹೇಳ್ಯಾರಲ್ಲ, ಹದ್ದು ಕಾಗಿ ಹರಕೊಂಡು ತಿನ್ನುವಂತ ದಿನಮಾನ ಬರ್ತಾವ ಮಕ್ಕಳಿರ. ಸ್ವಕೀಲ ಮೆರಿಬೇಡ್ರಿ ಮಕ್ಕಳಿರ, ನಿಮ್ಮ ಲೆಕ್ಕವ ಕೇಳುವ ಚಿಕ್ಕ ಚೆನ್ನ ಬಸವಣ್ಣ ಬರ್ತಾನ ಮಕ್ಕಳಿರ ಅಂತೇಳಿ ಬಬಲಾದಿ ಚಿಕ್ಕಯ್ಯನ ಕಾಲಜ್ಞಾನಗಳಲ್ಲಿ ನಾವು. ಸ್ವಕೀಲೆ ಮೆರಿಬೇಡ್ರಿ ಮಕ್ಕಳಿರ, ಹಗೆವ ತುಂಬಿನಂತೀರಿ ಮಕ್ಕಳಿರ,
ಹಗೆಯನ್ನ ತೆಗೆದು ನೋಡಿದಾಗ ಬಗೆ ಬಗೆಯ ಚೋಳು ಹಾವುಗಳು ಬಂದು ನಿಮ್ಮನ್ನ ಕಚ್ಚಾವ ಮಕ್ಕಳಿರ ಅಂತ ತಿಳ್ಕೊಂಡು ಬಹಳ ಅದ್ಭುತವಾದ ಮಾತುಗಳನ್ನು ಬರದಾರ. ಬಹುಶಃ ಅವ್ನ ಹೇಳಕ್ಕನ ಒಂದು ತಿಂಗಳ ಪ್ರವಚನ, ಬರೀ ಕಾಲಜ್ಞಾನಕ್ಕನ ಒಂದು ತಿಂಗಳ ಪ್ರವಚನ ಮಾಡಬಹುದು. ಸಣ್ಣವ್ರಿದ್ದಾಗ ನಾವು ರಾತ್ರಿ ಹೊತ್ನ್ಯಾಗ ಹೊತ್ತು ಮುಣಗಿದ್ರು ಸಾರು ಐನಾರ್ ಅಂತ ಬರ್ತಿದ್ ನೋಡ್ರಿ, ಕೊಡೆಕಲ್ ಸಾರು ಐನಾರ್ ಅಂತ ಬರ್ತಿದ್ರು. ಕೈಯಾಗ ಒಂದು ಲಾಟಾನೋ ಏನೋ ಹಿಡ್ಕೊಂಡು, ಹಳೆ ತಾಡೋಲೆ ಹಿಡ್ಕೊಂಡು ಅವ್ರು ಹೇಳ್ತಿದ್ರು, ನಾವು ಕೊಡೆಕಲ್ ಅವ್ರ ಕಾಲಜ್ಞಾನ ಹೇಳಕ್ ಬಂದಿವಿ ಅಂತಿದ್ರು. ಮುಂಗಾರಿ ಇಷ್ಟು ಬೆಳಿ ಬರ್ತೈತಿ, ನಾಲ್ಕಣೆ ಹಿಂಗಾರಿ ಇಷ್ಟು ಮಳೆ ಆಕತಿ, ಈ ಪೀಕ್ ಚಲೋ ಬರ್ತಾವ್, ಇವ್ ಹಿಂಗ್ ಬರ್ತಾವ್, ಇಂಥ ರೋಗ ಬರ್ತೈತಿ ಅಂತ ಹೇಳ್ತಿದ್ರು. ಈಗ ಅವ್ರು ಹೇಳೋರು ಕಡಿಮೆ ಆಗಿಬಿಟ್ರ, ಅದನ್ನ ಭವಿಷ್ಯವನ್ನು ಹೇಳ್ತಿದ್ರು. ಅವ್ರು ಕಾಲಜ್ಞಾನ ಅಂತ ಕರೀತಾರೆ. ನಮ್ಮ ಶರಣರ ವಚನಗಳಲ್ಲಿ ಕಾಲಜ್ಞಾನ ಸಾಹಿತ್ಯ ಅಂತ ಐತಿ. ಎಲ್ಲಾ ಶರಣರು ಕಾಲಜ್ಞಾನಗಳನ್ನ ಬರದಾರ. ಅವ್ರು ಹೇಳೋಗ್ಯಾರಂತ ಏನಂತ, ನಾವು ಹೋದ ಇಂತಿಷ್ಟು ವರ್ಷಗಳಾದ ಮೇಲೆ ನಾವು ಹೊಳ್ಳಿ ಮತ್ತೆ ಭೂಮಿಗೆ ಬರ್ತೀವಿ ಅಂತ ಹೇಳಿ ಹೋಗ್ಯಾರ. ಬಹುಶಃ ಅವ್ರು ಹೇಳಿದಂಗ ಸಮಯ ಆಗಕ್ ಬಂದದ್ದು ಈಗ ಸದ್ಯ. ಇನ್ನೊಂದು 10-20 ವರ್ಷಗಳಲ್ಲಿ ಹೊಳ್ಳಿ ಶರಣರು ಈ ಭೂಮಿಗೆ ಬರ್ತೀವಿ ಅಂತಾರೆ. ಹೆಂಗ ಬರ್ತಾರ? ಅದು ಬಹಳ ಮಜಾ ಐತಿ. ಏನು ಅವರ ನೆಟ್ಟಗೆ ಬರ್ತಾರನೋ ಏನು ಇಲ್ಲ, ಅವರ ತತ್ವಗಳ ಆಚರಣೆಗೆ ಬರ್ತಾವೆ. ಅವರ ಹೆಸರು ಎಲ್ಲಾ ಕಡೆ ಪ್ರಚಾರಕ್ಕೆ ಬರ್ತೈತಿ. ಅವರ ಹೆಸರ ಮೇಲೆ ಮತ್ತೆ ಜಾತ್ರೆಗಳ ಉತ್ಸವಗಳು ನಡೀತಾವ. ಜನ ಧರ್ಮ ಮಾರ್ಗಕ್ಕೆ ಬರ್ತಾರ, ಕರ್ಮಗಳನ್ನ ಬಿಟ್ಟು ಧರ್ಮಕ್ಕೆ ಬರ್ತಾರ ಅಂತ ತಿಳ್ಕೊಂಡು ಹೇಳ್ಯಾರ. ಅದು ಎಲ್ಲಿಗೆ ಸಾಧ್ಯ ಆಕತಿ ಅಂದ್ರೆ ಬಹುಶಃ 1938ರಲ್ಲಿ ಒಂದು ಕಾಲಜ್ಞಾನದ ಪುಸ್ತಕ ಹಳೇದಿತ್ತದು, ನಾವು ಓದಿದ್ನ. ಅದರ ಒಂದು ಸ್ಪಷ್ಟ ಮಾತು ಬರ್ದಾರ ಅವ್ರು. 2032ನೇ ಇಸ್ವಿಯಿಂದ ಪ್ರಾರಂಭ ಆಗಿ 2040ರೊಳಗ ಆ ಘಟನೆಗಳು ನಡೀತಾವಂತ. ಆ ಘಟನೆ ಆಗೋ ಕಾಲಕ್ಕ ಇಡೀ ಭೂಮಂಡಲದೊಳಗ 90% ಜನಸಂಖ್ಯೆ ಸತ್ತು ಹೋಗಿರ್ತೈತಂತ, ಇನ್ನು 10% ಜನಸಂಖ್ಯೆ ಮಾತ್ರ ಉಳಿತೈತೆ ಅಂತ ಹೇಳ್ಯಾರ. ಅದನ್ನು ಸ್ಪಷ್ಟ ಬರ್ದಾರ. ಪ್ರಕೃತಿ ವಿಕೋಪಗಳಕ್ಕಾವ್, ಭೂಕಂಪಗಳಕ್ಕಾವ್, ರೋಗಗಳು ಬರ್ತಾವ ಅಂತ ಹೇಳ್ಯಾರ. ಅದಕ್ಕೆ ಉದಾಹರಣೆ ಏನ್ ಕೊಡ್ತಾರ ಅಂದ್ರ, ತೊಟ್ಟಿಲದವ್ರ ಕೂಸು ತೊಟ್ಟಿಲದಾಗ ಮಾಯ, ಹೊಲದವ್ರು ಹೊಲದಾಗ ಮಾಯ, ಸಂತ್ಯನ್ನವ್ರು ಸಂತ್ಯಾಗ ಮಾಯ ಅಂತ ತಿಳ್ಕೊಂಡು ಹೆಂಗ ಮಾಯಕ್ಕಾರ. ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಈ ಗಾಳಿ ಒಳಗ ಒಳ್ಳೊಳ್ಳೆ ಕಿಮ್ಮತ್ತಿನ ಸಣ್ಣ ಸಣ್ಣ ಈ ಪಟಾಕ್ಷಿ ಬಾಂಬ್ ಅಟಮ್ ಹಾರಿಸ್ತಿದ್ರಲ್ಲ, ಈ ಇರಾಕ್ ಮತ್ತು ಇರಾನ್ ದೇಶದೊಳಗ 3 ವರ್ಷದಿಂದ ಒಂದು ಯುದ್ಧ ನಡೀತು, ಘಟನೆ ನಡೀತು. ನಿಮ್ಗೆ ಗೊತ್ತಿರಲಿ, ಸುಮ್ಮನೆ ಇದು ಗೊತ್ತಾಗ್ಬೇಕಿದೆ. ಯಾಕಂದ್ರೆ ಮುಂದೆ ಆಗೋದೈತಿ ಇದು ಘಟನೆ. ನಾ ಹೇಳೋದು ಮುಂದೆ ಈ ದೇಶಕ್ಕೆ ಗಂಡಾಂತರಗಳು ಬರ್ತಾವ. ದೇಶಕ್ಕೆಲ್ಲ ಇಡೀ ಜಗತ್ತಿಗೆ ಬರತೈತೇನ್ರಿ ಸ್ವಾಮಿಗಳ ಅಂದ್ರ ಸೂರ್ಯ ಚಂದ್ರ ಬರೋದು ಎಷ್ಟು ಕರೆ. ಇವತ್ತು ನಾ ಕುಂತ ಹೇಳೋ ಮಾತು ಅಡ್ಡ ಕರೆ ಬರತೈತೆ. ಬರ್ತಾವಂತ ದಿವಸ ಬರ್ತಾವ, ಅನಾಹುತ ದಿನಗಳು ಬರ್ತಾವ. ಮತ್ ಯಾಕೆ ಬರ್ತಾವ್ರೆ ಅಂದ್ರೆ ಹೇಳ್ಯಾರ ಅವರು, ಜನ ಇಂಥ ದಾರಿ ಬಿಟ್ಟು ನಡೆದದಕ್ಕೆ ಇವೆಲ್ಲ ಬರಾಕತ್ತಾವ. ಅಹಂಕಾರಿಗಳಾಗಿದ್ದಕ್ಕ, ಸೊಕ್ಕಿಲಿಂದ ನಡೆದದಕ್ಕ, ಧರ್ಮ ಬಿಟ್ಟದಕ್ಕ, ನೀತಿ ಬಿಟ್ಟದಕ್ಕ, ಪ್ರಾಮಾಣಿಕತೆ ಬಿಟ್ಟದಕ್ಕ. ನೋಡ್ರಿ, ಆ ಇರಾನ್ ದೇಶದಲ್ಲಿ ಎಂಥ ಭಯಾನಕ ಅಂದ್ರ, ಗಾಳಿ ಒಳಗ ಬ್ಲಸ್ಟ್ ಆಗ್ತೈತಿ. ಇದು ಬಾಂಬ ಗಾಳಿ ಒಳಗೆ ಬ್ಲಸ್ಟ್ ಆಗಿ ಆ ಆಕ್ಸಿಜನ್ ಒಳಗೆ ಮೂಗಿನ್ಯಾಗ ಬಂದ್ಬಿಡ್ತೈತಿ. ಅದು 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 ಸಪ್ಪಳಾಗೋದಿಲ್ಲ, ಗಿಪ್ಪಳಾಗೋದಿಲ್ಲ, ಡಮ್ ಅನ್ನೋದಿಲ್ಲ, ಡುಮ್ ಅನ್ನೋದಿಲ್ಲ, ಏನೂ ಇಲ್ಲ. ಅದು ಗಾಳಿ ಒಳಗೆ ಬ್ಲಸ್ಟ್ ಆಕತಿ. ಎಲ್ಲಾ ಗಾಳಿ ಒಳಗೆ ಕೂಡಿ ಒಂದು ಬಾಂಬ್ ಏನಾದ್ರೂ ಗಾಳಿ ಒಳಗೆ ಬ್ಲಸ್ಟ್ ಮಾಡಿದ್ರ ಅದು ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯಾಗಿರ್ತೈತಿ ಅಂದ್ರೆ 350 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಸರೌಂಡಿಂಗ್ ಯಾರ ಗಾಳಿ ಉಸಿರಾಟವನ್ನು ತಗೊಂಡವರೆಲ್ಲರೂ ಅಲ್ಲೇ ಉಸಿರು ಒಳಗೆ ಹೋಗ್ತಿಲ್ಲ, ಅಲ್ಲೇ ಗಪ್ಪಾಗಿ ಬಿಡ್ತಾರ. ನೋಡ್ರಿ, ಗಪ್ಪಾಗಿ ಬಿಡ್ತಾರ ಅಂದ್ರೆ ಸತ್ತು ಹೋಕಾರ ಅಂತ ಅರ್ಥ. ಅದು ಅಲ್ಲೇ ಗಪ್ಪಕ್ಕಾರ. ಅಲ್ಲಿ ಎಷ್ಟೋ ಹುಡುಗರು ತೊಟ್ಟಿಲ್ದಲ್ಲೇ ಸತ್ತು ಹೋಗ್ಬಿಟ್ಟು ಆ ಇರಾನ್ ಕಂಟ್ರಿ ಒಳಗೆ ಆತ್. ನೋಡ್ರಿ, ಈಗ 3 ವರ್ಷದಿಂದ ಆತು. ಪಾಪ ಒಬ್ಬ ತಂದೆ ತನ್ನ ಅನಾಥ 2 ಮಕ್ಕಳು ಬಂಗಾರದಂತ ಹುಡುಗರನ್ನ ಕೈಯಾಗಿ ಇಟ್ಕೊಂಡು ಅಳಾಕತ್ತಿದ್ದ. ಅಂದ್ರೆ ಭಯಾನಕ ದಿನಗಳು. ಅಂದ್ರೆ ಮನುಷ್ಯರನ್ನ ನೇರವಾಗಿ ಕೊಲ್ಲೋದಿಲ್ಲ. ಈಗ ಬಾಂಬ್ಗಳನ್ನ ಗಾಳಿಯಲ್ಲಿ ಬ್ಲಸ್ಟ್ ಮಾಡೋದು, ವಾತಾವರಣದೊಳಗೆ ಅದು ಗಾಳಿ ಎಲ್ಲಾ ಕಡೆ ತುಂಬ್ಕೊಂತಂದ್ರೆ ಅದು ಉಸಿರಾಟದಾಗ ಹೋಗಿ ಬ್ಲಾಕ್ ಹಾಕೊಂತ ಬಂದ್ಬಿಡ್ತತಿ, ಆಕ್ಸಿಜನ್ ಕಟ್ ಆಕತಿ. ಅಲ್ಲೇ ಮನುಷ್ಯ ಕುಂತಲ್ಲೇ. ಅದಕ್ಕ ತೊಟ್ಟಿಲದಾಗ ಮಾಯ, ಗುಡಿಸಲ್ದಾಗ ಮಾಯ, ಬಜಾರದಾಗ ಮಾಯ, ಸಂತ್ಯನ್ನವ್ರು ಸಂತ್ಯಾಗ ಮಾಯ, ಹೊಲದಾಗ ಮಾಯ ಅಕ್ಕಾರ ಅಂತ ಅಂದ್ರೆ ಏನದ್ರ ಅರ್ಥ, ಆ ಗಾಳಿ ಯಾರ್ಯಾರು ಉಸಿರು ತಗೊಂತಾರ ಎಲ್ಲರೂ ಅಲ್ಲೇ ಗಪ್ಪಾಗಿ ಸತ್ತು ಹೋಗ್ಬಿಡ್ತಾರ. ಅದಕ್ಕೆ ಮುಂದೆ ಕೆಟ್ಟ ದಿವಸಗಳು ಬರ್ತಾವ, ಕೆಟ್ಟ ರೋಗಗಳು ಬರ್ತಾವ. ಈಗ ಒಂದು ರೋಗ ಬಂದಿತ್ತು, ಅದು ಇಲ್ಲೇ ಹಿಡಿದಿತ್ತು ನೋಡ್ರಿ, ಅದು ಗಂಟ್ಲಕ್ಕ. ಅದಕ್ಕೆ ಯಾವ ರೋಗ ಅಂತಾರ? ಕರೋನಾ ಅಂತಾರ. ಆ ಕರೋನಾ ರೋಗ ಬರ್ತೈತಿ ಅಂತ ತಿಳ್ಕೊಂಡು ಅವಾಗ ಹೇಳಿದ್ರು ನೋಡ್ರಿ. ಅದಕ್ಕೆ ಯಾವ ರೋಗ ಅಂತಾರಂದ್ರ ಗಂಟಲಿನ ರೋಗವದು. ನೋಡ್ರಿ, ಗಂಟಲಿಗೆ ಬರ್ತೈತಿ ಅಂತ ನೋಡ್ರಿ. ಗಂಟಲಿನ ರೋಗವದು 8 ದಿಕ್ಕಿಗೆ ಹಬ್ಬಿ ಗಂಟಲಿಗೆ ಗಾಣವನ್ನು ತಂದಾಗ ಜಗಕ್ಕೆ ಕಂಟಕವು ಬಂದಿತ್ತು ನಂಜೇಶ ಅಂತ ಬರೆದಿದ್ದೊಬ್ಬ ಶರಣ. ನೋಡ್ರಿ, ಜಗತ್ತು ಕಿಲಿ ಹಾಕ್ತತಿ ಅಂತ ಬರೆದಿದ್ರು ನಮ್ಮ ಬಬಲಾದಿ ಚಿಕ್ಕಯ್ಯ. ಜಗತ್ತು ಕಿಲಿ ಹೆಂಗ ಹಾಕ್ತತಿ? ಜಗತ್ ಕಿಲಿ ಹಾಕಕ್ ಬರ್ತತಿ ಅಂದ್ರು. ಲಾಕ್ ಡೌನ್ ಮಾಡಿದ್ರು ನೋಡ್ರಿ. ಲಾಕ್ ಡೌನ್ ಹಾಕ್ತಿಲ್ಲ ಜಗತ್ತು ಕಿಲಿ. ಲಾಕ್ ಡೌನ್, ಹೊರಗೆ ಬರಬೇಡ್ರಿ, 10 ಮಂದಿ ಕುಂತು ಮಾತಾಡಬೇಡ್ರಿ, ಸತ್ರ 20 ಮಂದಿ ಮೇಲೆ ಮಾಡ್ಕೊಡಕ್ ಹೋಗ್ಬೇಡ್ರಿ, ಲಗ್ನ ಪಗ್ನ ಆದ್ರೆ ಮಾಡ್ಕೊಳ್ಳೋ ಹುಡುಗಿ ಬಿಟ್ಟು ಬೇರೆ ಹೋಗ್ಬೇಡ್ರಿ. ಬಂತು ಲಾಕ್ ಡೌನ್ ಆತ್ ನೋಡ್ರಿ. ಇದನ್ನ ದಾಟಿ ಬಂದಿವಿ ನಾವೀಗ ಸದ್ಯ 2021 ಈ ಘಟನೆ ಅನುಭವಿಸಿ ನಮ್ಮ ಸಂಬಂಧಿಕರನ್ನ ಎಷ್ಟೋ ಮಂದಿ ಕಳ್ಕೊಂಡ್ಬಿಟ್ಟಿವಿ ನಾವೀಗ. ಬಾಳ ಮಂದಿ ಹೋದ್ರ ಅವಾಗ ರೋಗ ಬಂದು
ರೋಗ ಐತೋ ಇಲ್ಲೋ ಗೊತ್ತಿಲ್ಲ, ಅಲೆ ಹವಾರಿಬಿಟ್ಟು ಹಗಲು ರಾತ್ರಿ ಸ್ಮಶಾನಗಳು ಉರಿದು, ಹಗಲು ಉರಿದು ಸ್ಮಶಾನಗಳು, ರಾತ್ರಿ ಉರಿದು ಹೆಣಗಳನ್ನು ಸುಡಾಕ್ ಜಾಗ ಇಲ್ದಂಗ ಆತು. ಈಶಾನ್ಯ ದಿಕ್ಕಿನಲ್ಲಿ ಹುಟ್ಟತೈತೆ ಅಂತ ಹೇಳಿದ್ರು ರೋಗ, ಚೀನಾ ದೇಶದಲ್ಲಿ ಹುಟ್ಟಿತು, ಇಡೀ ಜಗತ್ತು ವ್ಯಾಪಿಸ್ತೈತೆ ಅಂತ ಹೇಳಿದ್ರು, ಎಲ್ಲಾ ಕಡೆ ವ್ಯಾಪಿಸ್ತು, ಲಕ್ಷಾಂತರ ಮಂದಿ ಸಾಯ್ತಾರ ಅಂತ ಹೇಳಿದ್ರು, ಎಲ್ಲಾ ಆತು. ಅದಕ್ಕೆ ಅವ್ರು ಏನೇನು ಹೇಳ್ಯಾರ ದೊಡ್ಡವ್ರ ಹಂಗ ಅಕ್ಕೊಂತ ಬಂದಾವ, ಅದಕ್ಕೆ ಮುಂದೂನು ಅಕ್ಕಾವ. ಅದು ಆಗ್ಲಾರ್ದಂಗ ನಾವು ಬದುಕಬೇಕಂದ್ರ ಧರ್ಮವ ಬಿಡಬೇಡಿ ಮಕ್ಕಳಿರ, ಶಿವಧ್ಯಾನ ಬಿಡಬೇಡಿ ಮಕ್ಕಳಿರ, ಸತ್ತುಳ್ಳ ಶರಣರು ಮರ್ತ್ಯಕ್ಕ ಬರುವಾಗ ಶಿವನೊಳಗೆ ನಂಬಿಕೆ ಇಟ್ಟು ನಡೀರಿ ಮಕ್ಕಳಿರ, ನಿಮ್ಮನ್ನ ಸದ್ಗುರುನಾಥ ಕಾಯುತ್ತಾನ ಮಕ್ಕಳಿರ ಅಂತ ಹೇಳ್ಯಾರ. ಅವ್ರು ಬರದಂಗ ನಾವು ನಡ್ಕೋಬೇಕಾಗಿದೆ.